ನಾ ಹೆಸರುಗಳನ್ನ ಹೇಳ್ತೀನಿ, ಬರ್ಕೋ. ಎಕಟ್ರೀನಾ, ಅವ್ವಾನು ಕೂಮೋವಾ. ಕೆಟ್ಟ ಮಾತಲ್ಲ ಕಣೋ, ಬರ್ಕೋ. ಎಕಟ್ರೀನಾ, ಅವ್ವಾ ಕೂಮೋವಾ. ಆಮೇಲೆ ಆಂಡ್ರಿ ಓಗೋರೋಡೋನಿಕೋವಾ. ರೋಡೋನಿಕೋವಾ. ಅದೇ ಬರ್ಕೊಂಡ್ಯಾ? ನಂದು ಮಹಾರಾಷ್ಟ್ರ ಬಾರ್ಡ್ರು ಬೆಳಗಾಂ. ಹೆಸರು ಝೇಂಡೆ ಅಂತ. ಇಲ್ಲಿ ಎಷ್ಟೋ ಜನ ಬೇಂಡೆ ಅಂತ ಕರೀತಾರೆ. ಇನ್ನು ಈ ಹೆಸರುಗಳನ್ನ ಸರಿ ಎಲ್ಲ ಕರೆಕ್ಟಾಗಿ ಬರ್ಕೊಂಡಿದ್ಯಾ ತಾನೆ? ನನಗೂ ಗೊತ್ತಿಲ್ಲ ಕಣೋ ಅದು ಹೆಣ್ಣೋ ಗಂಡು ಅಂತ. ಏರ್ಪೋರ್ಟ್ಗೆ ಹೋಗಿ ಹೆಸರು ಬರೆದು ನಿಂತ್ಕೋ. ಯಾರು ಬರ್ತಾರೋ ನೋಡಿ ಫೋನ್ ಮಾಡು. ಎಲ್ಲಿಂದ ಹಿಡಿತೀರಿ ಈ ಕ್ಲೈಂಟ್ಗಳನ್ನ ಮೀರಾಜಿ? ಕೆಟ್ಟ ಮಾತುಗಳನ್ನು ಕೇಳಿ ಜಗಳಕ್ಕೆ ಬರೋ ಹಾಗಿದೆ ಹೆಸರುಗಳು. ಇನ್ಮೇಲೆ ನಿಮಗೆ ಟೆನ್ಷನ್ನೇ ಇರಲ್ಲ ಜೆಂಡೆ. ಯು ನೋ ವೈ? ಬಿಕಾಸ್ ಇನ್ಮೇಲೆ ನಮ್ಮ ಕಂಪನಿಗೆ ಕೆಂಪಮ್ಮ, ನಿಂಗಯ್ಯ, ನಿಂಗಪ್ಪ, ಬೋರೇಗೌಡ ಇಂಥ ಒಟಾರದ ಕ್ಲೈಂಟ್ಸೇ ಬರೋದು. ಎಂಜಾಯ್, ಜಸ್ಟ್ ಎಂಜಾಯ್. ಏನಾಯ್ತು ಈಗ? ಅವಳು ನಮ್ಮ ಸರ್ಗೆ ಪರ್ಸ್ನಲ್ ಸೆಕ್ರೆಟರಿ ಆಗೋಗಿದ್ದಾಳೆ ಜೆಂಡೆ. ಅಂದರೆ ಸರ್ ಮುಂದೆ ನಿಂತ್ಕೊಂಡು, ಸರ್ ನನಗೇನು ಕೆಲಸ ಸರ್ ಅಂತ ಕೇಳಿದ್ಲು. ಅದಕ್ಕೆ ನಮ್ಮ ಸರು ಅವ್ಳ ಪರ್ಸ್ನಲ್ ಫೋನ್ನ ಅವಳ ಕೈಲಿ ಹ್ಯಾಂಡ್ ಓವರ್ ಮಾಡಿ ನನ್ನ ಕಾಲ್ಸ್ನೆಲ್ಲ ಮಾನಿಟರ್ ಮಾಡು ಅಂತ ಹೇಳಿಬಿಟ್ರು. ವಾಟ್ ಇಸ್ ದಿಸ್ ಜೆಂಡೆ? ಕ್ಯಾನ್ ಯು ಜಸ್ಟ್ ಬಿಲೀವ್ ಇಟ್? ಒಂದು ಕ್ವಾಲಿಫಿಕೇಶನ್ ಇಲ್ಲ, ಪ್ರಾಪರ್ ಎಜುಕೇಷನ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಏನೂ ಇಲ್ಲ. ಅಲ್ಲ, ಅಂತಂತ ದೊಡ್ಡ ದೊಡ್ಡ ಕ್ಯಾಂಪಸ್ಗಳಿಂದ ಬರುವಂಥ ರ್ಯಾಂಕ್ ಹೋಲ್ಡರ್ಸ್ನ ಸೆಲೆಕ್ಟ್ ಮಾಡೋದು ಬಿಟ್ಟು ಸರ್ ಇಂಥವಳ ಮೇಲೆ ಯಾಕೆ ಇಷ್ಟೊಂದು ನಂಬಿಕೆ ಇಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಜೆಂಡೆ. ಎಲಿಜಿಬಿಲಿಟಿಲೇ ಇಲ್ಲದೆ ಇರೋಳಿಗೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇದ್ದಾರೆ. ಕಾಮ್ ಬಿಲೀವ್ ಇಟ್ ಯಾ ಜೆಂಡೆ. ನೀವು ಹೇಳಿದಾಗೆ ಇವಳು ನನ್ನ ಜಾಗಕ್ಕೆ ಬಂದು ಕುತ್ಕೋತಾ ಇದ್ದಾಳೆ. ಐ ಶಲ್ ನೆವರ್ ಎವರ್ ಟೇಕ್ ಇಟ್. ಆಂಗರ್ ನಾಟ್ ಗುಡ್ ಮೀರಾ ಮೇಡಮ್. ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಹಾಗೆ ಆರ್ಯವರ್ಧನ್ ಸರ್ಗೆ ಸರಿಸಮನಾಗಿರೋ ಇನ್ನೊಬ್ಬರಿಂದ ಮಾತ್ರ ಇವಳನ್ನ ಕಿತ್ತು ಬಿಸಾಕೋಕ್ಕೆ ಸಾಧ್ಯ. ಥಿಂಕ್ ಮೀರಾಜಿ, ಥಿಂಕ್. ಯು ಮೀನ್ ಆರ್ಯವರ್ಧನ್ ಸರ್ ಬ್ರದರ್ ಹರ್ಷವರ್ಧನ್? धन धनाधन. Good Jende. Well. ನನಗೆ ಮತ್ತೆ 2 ನಾರ್ಮಲ್ ಟೀನ ನನ್ನ ಕ್ಯಾಬಿನ್ ಕಳಿಸ್ಕೊಡಿ. ಓಕೆ ಸರ್. ವಾವ್, ಫ್ಯಾಂಟಾಸ್ಟಿಕ್. ಲೈಟ್ಸ್. ನನಗೆ ನಿಮ್ಮ ಪ್ರಪೋಸಲ್ ಇಷ್ಟ ಆಯಿತು. ಯು ಸಿ, ನಾನು ಯೂಶಲಿ ಯಾರನ್ನೂ ಇಷ್ಟು ಈಸಿಯಾಗಿ ಮೀಟ್ ಆಗಲ್ಲ. ಹೇಳಿ, ಎಷ್ಟಿಗೆ ಮಾಡಿಸ್ಕೊಡ್ತೀರಾ? ಆಗಲೇ ಹೇಳ್ದಲ್ಲ ಸರ್, ಈಗ ಬಂದಿರೋ ರೇಟೇ ಕಡಿಮೆ. ಇದಕ್ಕಿಂತ ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ. ಇನ್ನೊಂದು ಪಾರ್ಟಿ ರೆಡಿ ಇದೆ, ನೀವು ನೋ ಅಂದರೆ. ಇದೇ ಹೊಸಬ್ನೇನೋ ನೀನು? ಹೂ ಹೈರ್ಡ್ ಯು ಮ್ಯಾನ್? ನನಗೆ ಟೀ ತಂದು ಕೊಟ್ಟಾಗ ಟೀ ಬ್ಯಾಗ್ನ ಎಷ್ಟು ಸಲ ಡಿಪ್ ಮಾಡ್ಬೇಕಂತ ಗೊತ್ತಿಲ್ಲ ನಿನಗೆ? ಸರ್ ಸರ್ ಸಾರಿ ಸರ್. ಎಷ್ಟು ಸಲ ಡಿಪ್ ಮಾಡಬೇಕು ಗೊತ್ತೋ ಗೊತ್ತಿಲ್ವೋ? ಬಾಯ್ ಬಿಡ. ಸಾರಿ ಸರ್, ಗೊತ್ತಿಲ್ಲ ಸರ್. ಕ್ರಾಪ್. ಗೆಟ್ ಔಟ್ ಮ್ಯಾನ್. ಇನ್ಮೇಲೆ ನಿನಗೆ ಈ ಆಫೀಸಲ್ಲಿ ಕೆಲಸ ಇಲ್ಲ. ಯು ಫೈರ್ಡ್. ಸರ್ ಸರ್ ಸಾರಿ ಸರ್, ಇನ್ಮೇಲೆ ಹೀಗೆ ಮಾಡಲ್ಲ ಸರ್. ಗೆಟ್ ಔಟ್.
ವಿಧಾನಸೌಧನ ಮಾರ್ತಿರೋದು ಯಾಕೆ? ಅದು ಯಾಕಂದರೆ ಬೆಂಗಳೂರು ನಮ್ಮ ಕರ್ನಾಟಕದ ಸೆಂಟ್ರಲ್ ಇಲ್ವಲ್ಲ ಸರ್, ಅದಕ್ಕೆ. ಅದಕ್ಕೂ ವಿಧಾನಸೌಧ ಮಾರೋದಕ್ಕೂ ಏನು ಸಂಬಂಧ? ಅದೇನಿಲ್ಲ ಸರ್, ಬೆಂಗಳೂರು ಕರ್ನಾಟಕಕ್ಕೆ ಮಧ್ಯದಲ್ಲಿ ಇಲ್ಲ ಅಂದ್ರೂ ನಾವು ಅದನ್ನ ರಾಜಧಾನಿ ಅಂತ ಕರಿತಿದ್ದೀವಲ್ಲ, ಅದು ಇವಾಗಿರೋ CMಗೆ ಯಾಕೋ ಇಷ್ಟ ಆಗ್ತಿಲ್ಲ ಸರ್. ಅದಕ್ಕೆ ಅವ್ರು ಇನ್ಮೇಲೆ ದಾವಣಗೆರೆನ ರಾಜಧಾನಿ ಮಾಡ್ಬೇಕಂತ ಅನ್ಕೋತಿದ್ದಾರೆ. ಯಾಕಂದರೆ ಅದು ಸೆಂಟ್ರ್ನಲ್ಲಿ ಇದೆಯಲ್ಲ ಸರ್, ಅದಕ್ಕೆ. ಓ, ಅದ್ಯಾಕೆ? ಅಂದರೆ ಸರ್, ಮಧ್ಯದಲ್ಲಿದ್ದರೆ ರಾಜ್ಯದ ಎಲ್ಲ ಜನರಿಗೂ ಹೋಗಿ ಬರೋಕ್ಕೆ ಈಸಿ ಆಗುತ್ತಲ್ಲ, ಅದಕ್ಕೆ. ಸರಿ, ಆದರೂ ವಿಧಾನಸೌಧನ ಯಾಕೆ ಮಾರ್ತಿದಾರಂತ ನೀವು ಹೇಳಲೇ ಇಲ್ಲ. ಅದೇ ಸರ್, ಬೆಂಗಳೂರಿಗೆ ರಾಜಧಾನಿ ಪಟ್ಟಣ ಕಿತ್ತಾಕಿದ್ಮೇಲೆ ವಿಧಾನಸೌಧ ಇಟ್ಕೊಂಡು ಏನು ಮಾಡ್ತಾರೆ ಸರ್? ಇದನ್ನ ಮಾರಿ ಇದರಿಂದ ಬರೋ ದುಡ್ಡಿಂದ ಸರ್ಕಾರ ದಾವಣಗೆರೆಲೆ ಇದಕ್ಕಿಂತ ದೊಡ್ಡ ಸೌಧ ಕಟ್ಟೋ ಪ್ಲ್ಯಾನ್ ಮಾಡ್ಕೊಂಡಿದೆ. ಸರ್, ಟಾಪ್ ಸೀಕ್ರೆಟು ರೆಸಾರ್ಟ್ ರಾಜಕೀಯ ಶುರುವಾದ ಮೇಲೆ ವಿಧಾನಸೌಧನ ಯಾರು ಉಪಯೋಗಿಸಂತ ಇಲ್ಲ, ಅದಕ್ಕೆ ಸರ್ ಇದನ್ನು ಮಾಡ್ತಾ ಇರೋದು. ಯಾರಿಗೂ ಹೇಳಿಲ್ಲ ಸರ್, ನಿಮಗೆ ಫಸ್ಟ್. ಅಡ್ವಾನ್ಸ್ ಎಷ್ಟು ಕೊಡಲಿ? 5 crores ಓಕೆ ಅಲ್ಲ? ಸರ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮೀರಾ. ಸರ್, ಆ್ಯಕ್ಚುಲಿ ನಿಮ್ಮ ಹತ್ರ 2 ಫೈಲ್ಗೆ ಸೈನ್ ಆಗಬೇಕಾಗಿತ್ತು. ಸೊ ಐ ವಾಸ್ ಥಿಂಕಿಂಗ್ ನಾನೇ ಬಂದು ಕೊಡ್ಲಾ ಅಂತ. ಮೀರಾ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ದಾದಾ ಎಲ್ಲಿದ್ದಾರೆ? ನಾನು ಈಗಲೇ ಅರ್ಜೆಂಟಾಗಿ ಅವ್ರನ್ನ ಮೀಟ್ ಮಾಡಬೇಕು. ಐ ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ನ್ಯೂಸ್ ಫಾರ್ ಹಿಮ್. ನೋ ಸರ್, ಈಗ ನಾನು ಆರ್ಯವರ್ಧನ್ ಸರ್ ಸ್ಕೆಡ್ಯೂಲ್ ನೋಡ್ಕೋತಾ ಇಲ್ಲ. ವಾಟ್? ಎಸ್ ಸರ್, ಆರ್ಯ ಸರ್ ಈಗ ಒಂದು ಹೊಸ ಹುಡುಗಿನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಸರ್ ಸ್ಕೆಡ್ಯೂಲನ್ನು ನೋಡ್ತಿರೋದು ಆ ಹುಡುಗಿನೇ. ನೀವು ಸರ್ನ ಮೀಟ್ ಮಾಡಬೇಕು ಅಂದರೂ ಅವಳು ಪರ್ಮಿಷನ್ ತೊಗೊಂಡೇ ಹೋಗಬೇಕು. ವಾಟ್ ದ ಹೆಲ್? ದಾದನ್ ಮೀಟ್ ಮಾಡೋಕ್ಕೆ ನಾನು ಯಾರನ್ನೂ ಕೇಳಲ್ಲ. ಅವಳು ಯಾರು ಡಿಸೈಡ್ ಮಾಡೋದಕ್ಕೆ? ಯಾ, ಐ ಅಂಡರ್ಸ್ಟ್ಯಾಂಡ್. ಎಸ್ ಸರ್. ಐ ವಿಲ್ ಗೋ ಮೀಟ್ ಹಿಮ್. ಆ್ಯಸ್ ಡಿಸ್ಕಸ್ ಅರ್ಲಿಯರ್, ಈ ಪಾಯಿಂಟ್ನ ಡೆಲಿಗೇಟ್ಸ್ ಹತ್ರ ಹೈಲೈಟ್ ಮಾಡಿ. ಆಮೇಲೆ ಕ್ಲಿಯರ್? ಎಸ್ ಸರ್. ಗುಡ್.